ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಈ ಬೆಳಗಾವಿ ರಾಜಕಾರಣ ಅನ್ನೋದು ಡಿಸಿಸಿ ಬ್ಯಾಂಕ್ನ ಕರ್ಮಕಾಂಡ ಬೆಳಗಾವಿದು ಅನ್ನೋದು ಸದ್ಯಕ್ಕೆ ಮುಗಿದ ಇರುವಂತಹ ಲಕ್ಷಣಗಳು ಗೋಚರವಾಗ್ತಾನೆ ಇದ್ದಾವೆ. ಇಲ್ಲಿ ರಾಜಕಾರಣ ಕೋಆಪರೇಟಿವ್ ಸೆಕ್ಟರ್ನಿಂದ ಯಾವ ರೀತಿ ಬೇರೆ ಬೇರೆ ದಿಕ್ಕಿನತ್ತ ಹೊರಡುತ್ತೆ, ಪ್ರಭಾವಿ ಕುಟುಂಬಗಳು ರಾಜಕಾರಣಕ್ಕೋಸ್ಕರ ಯಾವ ರೀತಿ ಡಿಸಿಸಿ ಬ್ಯಾಂಕ್ನ ದುರುಪಯೋಗ ಪಡಿಸ್ಕೊಳ್ತವೆ, ಜೊಲ್ಲೆಯವರು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಯಾಕೆ ಸೋಲ್ಸಿದ್ ಯಾರು, ಈಗ ಅದೇ ಜೊಲ್ಲೆಯವ್ರನ್ನ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರನ್ನಾಗಿ ಮಾಡಿದ್ಯಾಕೆ, ಈ ಎಲ್ಲ ವಿಚಾರಗಳ ನಡುವೆ ನಿನ್ನೆ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಬೆಳಗಾವಿಯಲ್ಲಿ. ಡಿಸಿಸಿ ಬ್ಯಾಂಕ್ನ ಈಗಿನ ಅಧ್ಯಕ್ಷರು ಮಾಜಿ ಎಂಪಿ ಅಣ್ಣಾ ಸಾಹೇಬ್ ಜೊಲ್ಲೆಯವರು ಅವರ ಪ್ರೆಸ್ ಮೀಟ್ನಲ್ಲಿ ಹಲವು ಸಮರ್ಥನೆಗಳನ್ನು ಅವ್ರು ಮಾಡ್ಕೋತಾರೆ. ಅವ್ರ ಜೊತೆಗೆ ಬಾಲಚಂದ್ರ ಜಾರಕಿಹೊಳಿ ಅವರು ಕೂತಿರ್ತಾರೆ. ಜೊಲ್ಲೆಯವ್ರಿಗಿಂತ ಜಾರಕಿಹೊಳಿ ಅವರು ಹೆಚ್ಚೆಚ್ಚು ಸಮರ್ಥನೆಯನ್ನ ಮಾಡ್ಕೋತಾರೆ, ಮಾಧ್ಯಮಗಳ ಪ್ರಶ್ನೆಗಳಿಗೆ ಹೆಚ್ಚೆಚ್ಚು ಉತ್ತರಗಳನ್ನು ಕೊಡ್ತಾರೆ. ಆದ್ರೆ ನನಗೆ ಅರ್ಥ ಆಗ್ಲಿಲ್ಲ, ಜೊಲ್ಲೆಯವರು ಹೌದು ಬ್ಯಾಂಕ್ನ ಅಧ್ಯಕ್ಷರು, ಅವರಿಗೆ ಬ್ಯಾಂಕಿನ ಬಗ್ಗೆ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಹಕ್ಕಿದೆ, ಅವ್ರು ಕೊಡಲೇಬೇಕು, ಕೊಡ್ತಾ ಇದ್ದಾರೆ ಅಂತ. ಆದ್ರೆ ಬಾಲಚಂದ್ರ ಜಾರಕಿಹೊಳಿ ಯಾರು, ಅವ್ರು ಯಾಕೆ ಮಾಧ್ಯಮ ಮಿತ್ರರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ರು, ಅವರಿಗೂ ಬ್ಯಾಂಕಿಗೂ ಏನ್ ಸಂಬಂಧ, ಅವ್ರು ಯಾಕೆ ಸುಮ್ಮನೆ ಮೂಗ್ ತೋರಿಸ್ತಾ ಇದ್ದಾರೆ, ಅವ್ರಿಗೆ ಯಾವ್ದಾದ್ರು ಒಂದು ಅಧಿಕಾರ ಬೇಕಲ್ಲ ಬ್ಯಾಂಕಿನ ಬಗ್ಗೆ ಮಾತನಾಡ್ಲಿಕ್ಕೆ. ಈಗ ಯಾರ್ಯಾರೋ ಬಂದ್ಬಿಟ್ಟು ಬ್ಯಾಂಕಿನ ಬಗ್ಗೆ ಮಾತನಾಡ್ಲಿಕ್ಕೆ ಹೆಂಗಾಗತ್ತೆ, ಬ್ಯಾಂಕಿನ ಅಂಕಿ ಅಂಶಗಳು ಇವ್ರಿಗೆ ಹೆಂಗ್ ಗೊತ್ತಾಗ್ತವೆ, ಇವ್ರಿಗೇನ್ ಗೊತ್ತಿರುತ್ತೆ, ಎಲ್ಲ ಪ್ರಶ್ನೆಗಳು ಬರುತ್ತೆ. ಎಸ್ ವೀಕ್ಷಕರೇ, ಈ ಎಕ್ಸ್ಕ್ಲೂಸಿವ್ ಸ್ಟೋರಿಯಲ್ಲಿ ಹಲವು ಮಹತ್ವದ ವಿಚಾರಗಳನ್ನ ನಾನು ಹೇಳ್ತೀನಿ ಬೆಳಗಾವಿ ಡಿಸಿಸಿ ಬ್ಯಾಂಕಿಗೆ ಸಂಬಂಧಪಟ್ಟಂತೆ. ಹಾಗೆಯೇ ನಮ್ಮ ಕೆಲವು ಪ್ರಶ್ನೆಗಳಿವೆ, ಆ ಪ್ರಶ್ನೆಗಳಿಗೆ ಬಾಲಚಂದ್ರ ಜಾರಕಿಹೊಳಿ ಅವರು ಉತ್ತರ ಕೊಡ್ತಾರಾ ಅದನ್ನು ನೋಡೋಣ. ಎಕ್ಸ್ಕ್ಲೂಸಿವ್ ಸ್ಟೋರಿ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮಂತ್. ಎಸ್ ವೀಕ್ಷಕರೇ, ಈ ಕಾಂಟ್ರಾಕ್ಟರ್ ಈ ಕುಂದಾಪುರದ ಮೂಲದ ಜೈಶೀಲ್ ಶೆಟ್ಟಿ ಎಂಬಾತರಿಗೆ ಅವರ ಜಮೀನಿನ ದಾಖಲೆಗಳನ್ನ ಇಟ್ಕೊಂಡು ಆ ಜಮೀನು ಅವ್ರಿಗೆ ಹೇಗ್ ಬಂತು, ಅವ್ರ ಹೆಸರಿಗೆ ಹೇಗ್ ಬಂತು ಅನ್ನೋದು ಅದು ಬೇರೆ ಪ್ರಕರಣ, ಅದು ವಿಚಾರ ಆಮೇಲೆ, ಅದು ಮತ್ತೆ ಸಮಯ ಬಂದಾಗ ಅದ್ರ ಬಗ್ಗೆ ಸ್ಟೋರಿ ಮಾಡೋಣ, ಅದ್ರ ಬಗ್ಗೆ ವರದಿ ಮಾಡೋಣ. ಈಗ ಆ ಜಮೀನನ್ನು ಇಟ್ಕೊಂಡು 120 ಕೋಟಿ ರೂಪಾಯಿಗಳ ಸಾಲವನ್ನ ಡಿಸಿಸಿ ಬ್ಯಾಂಕ್ ಅವರಿಗೆ ಕೊಡುತ್ತೆ, ಸಾಲವಾಗಿ ಕೊಡುತ್ತೆ. ಆ ಭೂಮಿ ಅಷ್ಟು ಕಿಮ್ಮತ್ತಿಂದಿಲ್ಲ, ಯಾಕೆ ಕೊಡ್ತೀರಿ ಅನ್ನೋದು ಅಲ್ಲಿಯ ರೈತರ, ಅಲ್ಲಿ ಡೆಪಾಸಿಟ್ ಇಟ್ಟವರ ಪ್ರಶ್ನೆ. ಯಾಕಂದ್ರೆ ಕೇಳಲೇಬೇಕು, ಇವ್ರು ಯಾರು ಅಧ್ಯಕ್ಷರು ಯಾರಿದ್ದಾರಲ್ಲ, ಅಥವಾ ಯಾರು ಕಮಿಟಿ ಮೆಂಬರ್ ಇದ್ದಾರಲ್ಲ, ಯಾರು ಆಯ್ಕೆ ಆಗಿದ್ದಾರಲ್ಲ, ಅವ್ರ ಹಣ ಅಲ್ಲ, ಆ ಹಣ ಯಾರ್ದಪ್ಪ, ಅಲ್ಲಿ ಅಕೌಂಟ್ ಮಾಡಿ ಡೆಪಾಸಿಟ್ ಇಟ್ಟವ್ರದು, ಮಕ್ಕಳ ಆರೋಗ್ಯಕ್ಕೆ ಅಂತ ಇಟ್ಟವ್ರದು, ಮಕ್ಕಳ ಶಿಕ್ಷಣಕ್ಕೆ ಅಂತ ಇಟ್ಟವ್ರದು, ಮಕ್ಕಳ ಮದುವೆಗಳಿಗೆ ಅಂತ ಅಲ್ಲಿ FD ಇಟ್ಟವ್ರದು, ಅವ್ರ ಹಣವನ್ನ ಯಾಕೆ ಪೋಲ್ ಮಾಡ್ತಿದಾರ ಅಂತ ಕೇಳೋ ಹಕ್ಕು ಎಲ್ರಿಗೂ ಇದೆ. ಮಾಧ್ಯಮಗಳು ಅದ್ರ ಬಗ್ಗೆ ಪ್ರಶ್ನೆ ಮಾಡಿದ್ವು. ನಿನ್ನೆ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಬೆಳಗಾವಿಯಲ್ಲಿ. ಅವರ ಉತ್ತರ ಯಾವ ರೀತಿ ಇರುತ್ತಪ್ಪ ಅಂದ್ರೆ, ಜೈಶೀಲ್ ಶೆಟ್ಟಿಗೆ ಯಾಕೆ ಕೊಟ್ರು ಲೋನ್ ಅನ್ನೋದನ್ನ ಸಮರ್ಥನೆ ಮಾಡ್ಕೋತಾರೆ. ಸಮರ್ಥನೆ ಮಾಡ್ಕೊಳ್ಳೋದು ಯಾರು, ಬ್ಯಾಂಕಿನ ಅಧ್ಯಕ್ಷರಿಗಿಂತ ಬಾಲಚಂದ್ರ ಜಾರಕಿಹೊಳಿ ಅವರು ಹೆಚ್ಚಿಗೆ ಸಮರ್ಥನೆ ಮಾಡ್ತಾರೆ. ಅಷ್ಟಕ್ಕೂ ಬಾಲಚಂದ್ರ ಜಾರಕಿಹೊಳಿ ಅವರು ಯಾಕೆ ಜೈಶೀಲ್ ಶೆಟ್ಟಿಯನ್ನ ಸಮರ್ಥನೆ ಮಾಡ್ಕೋಬೇಕು, ಬಾಲಚಂದ್ರ ಜಾರಕಿಹೊಳಿ ಅವ್ರಿಗೂ ಜೈಶೀಲ್ ಶೆಟ್ಟಿಗೂ ಏನ್ ಸಂಬಂಧ ಇದೆ, ಅಥರೈಸೇಷನ್ ಏನಾದ್ರೂ ಇವನು ಜೈಶೀಲ್ ಶೆಟ್ಟಿ ಕೊಟ್ಬಿಟ್ಟಿದ್ನ ಬಾಲಚಂದ್ರ ಜಾರಕಿಹೊಳಿ ಅವ್ರಿಗೆ, ನಮ್ಮ ಪರವಾಗಿ ಹೋಗಿ ಮಾತಾಡ್ಬಿಡಿ ಅಂತ, ಅಥವಾ ಬ್ಯಾಂಕ್ನವ್ರು ಏನಾದ್ರು ಅಥರೈಸೇಷನ್ ಕೊಟ್ಟಿದ್ರ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ಬ್ಯಾಂಕಿನ ಪರವಾಗಿ ಬಂದ್ ಮಾತಾಡಿ ಅಂತ. ಆ ಪತ್ರಿಕಾಗೋಷ್ಠಿಯಲ್ಲಿ ಯಾಕೆ ಅವ್ರು ಇರಬೇಕಿತ್ತು ಅನ್ನೋ ಪ್ರಶ್ನೆ. ಅಂದ್ರೆ ಬ್ಯಾಂಕಿಗೆ ಸಂಬಂಧಪಟ್ಟಂತವರು ಅಧ್ಯಕ್ಷರ ಜೊತೆಗೆ ಸಿಇಒನೋ, MDನೋ, ಉಪಾಧ್ಯಕ್ಷರೋ, ಕಾರ್ಯದರ್ಶಿನೋ, ಸದಸ್ಯರೋ, ನಾಮನಿರ್ದೇಶಿತ ಮೆಂಬರು, ಜನರಿಂದ ಆಯ್ಕೆಯಾದವರು, ಅವ್ರು ಯಾರೋ ಕೂತ್ರೆ ಪ್ರಶ್ನೆ ಇಲ್ಲ. ಆದರೆ ಬಾಲಚಂದ್ರ ಜಾರಕಿಹೊಳಿ ಅವರು ಕೂತು ಬ್ಯಾಂಕಿನ ಪರವಾಗಿ ಪ್ರೆಸ್ ಮೀಟ್ ಮಾಡಿರೋದ್ರಿಂದ ಇಲ್ಲಿ ಸಾರ್ವಜನಿಕರಲ್ಲಿ ಪ್ರಶ್ನೆಗಳು ಹುಟ್ಕೊಳ್ತಾ ಇದ್ದಾವೆ. ಇದು ನಾವು ಕೇಳೋ ಪ್ರಶ್ನೆ ಅಲ್ಲ, ಸಾರ್ವಜನಿಕರು ಕೇಳೋ ಪ್ರಶ್ನೆ. ನನ್ನಿಂದ ತುಂಬಾ ಕಾಲ್ಗಳು ಬಂದಿದ್ದಾವೆ, ನಮಗೆ ತುಂಬಾ ವಿಡಿಯೋಗಳನ್ನು ಕಳಿಸಿದ್ದಾರೆ. ಇವ್ರು ಯಾಕೆ ಸರ್ ಪ್ರೆಸ್ ಮೀಟ್ ಮಾಡ್ತಿದ್ದಾರೆ, ನೀವು ಕೇಳಿ ಅಂತ. ನಾವು ಕೇಳಿಲ್ಲ ಅಂದ್ರೆ ಬೇರೆ ರೀತಿ ಅರ್ಥ ಬರುತ್ತೆ, ಅದಕ್ಕೆ ನಾವು ಕೇಳ್ತಿದ್ವಿ, ಬಾಲಚಂದ್ರ ಜಾರಕಿಹೊಳಿ ಅವರೇ ನೀವು ಯಾಕೆ ಆ ಪ್ರೆಸ್ ಮೀಟ್ನಲ್ಲಿ ಕೂತ್ಕೊಂಡು ಜೈಶೀಲ್ ಶೆಟ್ಟಿ ಅವರ ಪರವಾಗಿ ಜೈಶೀಲ್ ಶೆಟ್ಟಿಯನ್ನ ಸಮರ್ಥನೆ ಮಾಡಿಕೊಂಡು ಹೇಳ್ತಾ ಇದ್ರಿ. ನೀವು ಹೇಳೋ ಪ್ರಕಾರ 100 ಕೋಟಿ ಬೆಲೆ ಬಾಳುತ್ತೆ ಜಮೀನು ಅಂತೀರಾ. ಹೌದು, 100 ಕೋಟಿ ಜಮೀನು ಬೆಲೆ ಬಾಳಿದ್ರೆ 120 ಕೋಟಿ ಸಾಲ ಯಾಕೆ ಕೊಡ್ತೀರಾ? ಫಾರ್ ಎಕ್ಸಾಂಪಲ್, ರೈತರದ್ದೇನಾದ್ರೂ ಒಂದು 10 ಲಕ್ಷ ಬೆಲೆ ಬಾಳೋ ಜಮೀನು ನಿಮ್ಗೆ ಕೊಟ್ರೆ 12 ಲಕ್ಷ ಸಾಲ ಕೊಡ್ತೀರಾ? ಇಲ್ಲ ತಾನೆ.
ಮತ್ತೆ ಯಾಕೆ 100 ಕೋಟಿ? ನೀವು ಹೇಳೋ ಪ್ರಕಾರನೇ 100 ಕೋಟಿ ಬೆಲೆ ಬಾಳಿದ್ರೆ 120 ಕೋಟಿ ಯಾಕೆ ಕೊಟ್ರು? ಆಮೇಲೆ ಮತ್ತೊಂದು ನೀವು ಹೇಳಿದ್ರಿ, ಯಾವುದು ನೀರಾವರಿ ಇಲಾಖೆಯಿಂದ ಎಷ್ಟೋ 100 ಕೋಟಿ ಬರ್ಬೇಕು, ಅದೆಲ್ಲ ಸುಳ್ಳದು, ಅಷ್ಟೆಲ್ಲ ಬರ್ಬೇಕಾಗಿಲ್ಲ. ಬೇಕಾದ್ರೆ ಅಂಕಿ ಅಂಶಗಳು ನಮ್ಮ ಹತ್ರ ಇದಾವೆ, ಬೇಕಾದ್ರೆ ಇಟ್ಕೊಂಡು ಮಾತಾಡೋಣ. ಎಷ್ಟು ಅವ್ರಿಗೆ ಬರಬೇಕಾಗಿದೆ, ಯಾಕೆ ಬಿಲ್ ಹೋಲ್ಡ್ ಆಗಿದೆ, ಅವ್ರು ಅಲ್ಲಿ ಏನು ಅಕ್ರಮಗಳನ್ನು ಮಾಡಿದ್ದಾರೆ, ಯಾವುದು ಕಳಪೆ ಕಾಮಗಾರಿ ಇದೆ, ಯಾಕೆ ಅವ್ರ ಪೇಮೆಂಟ್ ಹೋಲ್ಡ್ ಮಾಡಿ, ಅದೆಲ್ಲ ಬೇರೆ ವಿಚಾರ. ಆದರೆ ಬ್ಯಾಂಕಿನ ನಿಯಮಗಳ ಅಡಿಯಲ್ಲಿ ಗೌರ್ಮೆಂಟ್ನಿಂದ ಬಿಲ್ ಬರಬೇಕು ಅಂತ ಅದನ್ನ ಶ್ಯೂರಿಟಿಯಾಗಿ ಇಟ್ಕೊಂಡು ಲೋನ್ ಕೊಡ್ಬೇಕು ಅನ್ನೋದು ಯಾವ ಬ್ಯಾಂಕಲ್ಲೂ ಇಲ್ಲ. ಇದರಿಂದನೇ ಗೊತ್ತಾಗುತ್ತೆ ಬ್ಯಾಂಕ್ ಏನೋ ಎಡವಟ್ಟು ಮಾಡಿದೆ, ಬ್ಯಾಂಕ್ ಏನೋ ನಿಯಮ ಬಾಹಿರವಾದಂಥ ಕೆಲಸವನ್ನ ಮಾಡಿದೆ, ಬ್ಯಾಂಕ್ ಕಾನೂನಿನ ವಿರುದ್ಧವಾಗಿ ಸಾಲವನ್ನ ನೀಡಿದೆ ಅನ್ನೋದು ನಿಮ್ಮ ಪ್ರೆಸ್ ಮೀಟ್ನಲ್ಲಿ ನೀವೇ ಬಹಿರಂಗಪಡಿಸಿದಿರಿ. ಇದಕ್ಕೆ ಅಂಗೈ ಹುಣ್ಣಿಗೆ ಮತ್ತೆ ಕನ್ನಡಿ ಹುಡುಕುವಂತ ಅವಶ್ಯಕತೆಗಳು ಬೇಕಾಗಲ್ಲ. ಇಂಥ ಸಂದರ್ಭದಲ್ಲಿ ಸ್ವಲ್ಪ ಯಾರು ಬಾಲಚಂದ್ರ ಜಾರಕಿಹೊಳಿ ಅವರು ಇಲ್ಲಿ ಮೆಚ್ಯೂರ್ಡ್ ಆಗಿ ಕೆಲವೊಂದು ಮಾತುಗಳನ್ನು ಹೇಳಬೇಕಿತ್ತು. ಮೊದಲೇದು ಫಸ್ಟ್ ಆಫ್ ಆಲ್ ಅವರು ಈ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದೇ ತಪ್ಪು. ಇದು ನಿಯಮಗಳಿಗೆ ವಿರುದ್ಧವಾಗಿದ್ದು ಬ್ಯಾಂಕಿನ ಪರವಾಗಿ ಯಾರೋ ಬಂದು ಮಾತಾಡೋಕ್ಕಾಗಲ್ಲ. ಜೊಲ್ಲೆ ಅವ್ರಿಗೂ ಬಾಲಚಂದ್ರ ಜಾರಕಿಹೊಳಿ ಅವ್ರಿಗೂ ಸ್ನೇಹ ಇದ್ರೆ ಅದು ಬೇರೆ, ಸ್ನೇಹ ಬೇರೆ, ಸಂಬಂಧಗಳು ಬೇರೆ, ವ್ಯವಹಾರಗಳು ಬೇರೆ. ಆದರೆ ಜವಾಬ್ದಾರಿಯುತ ಬ್ಯಾಂಕ್ ಜಿಲ್ಲಾ ಮಟ್ಟದಲ್ಲಿ ಅತಿ ಹೆಚ್ಚು ಸದಸ್ಯರನ್ನು ಹೊಂದಿರುವಂಥ ಬ್ಯಾಂಕ್ ಯಾವುದಪ್ಪ ಅಂದರೆ ಅದು DCC ಬ್ಯಾಂಕ್ ಬೆಳಗಾವಿ ಬ್ಯಾಂಕ್. ಅಲ್ಲಿಯ ಒಂದು ಅಧ್ಯಕ್ಷರ ಜೊತೆಗೆ ಇವರು ಕೂತ್ಕೊಂಡು ಅಧ್ಯಕ್ಷರಿಗೆ ಕೇಳಿರೋ ಪ್ರಶ್ನೆಗಳಿಗೆ ಇವರು ಉತ್ತರ ಕೊಟ್ಕೊಂಡು, ಅದು ಬೇರೆ ಏನೇನೋ ಸೂಚಿಸುತ್ತೆ, ಅದು ನಿಮ್ಗೆ ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ನೀವು ಕೂತ್ರೆ ಬೇರೆ ಪತ್ರಕರ್ತರು ಬೇರೆ ಏನೋ ಪ್ರಶ್ನೆ ಕೇಳಬಾರ್ದು, ಅಥವಾ ಪತ್ರಕರ್ತರು ಕೇಳೋ ಪ್ರಶ್ನೆಗೆ ಜೊಲ್ಲೆ ಅವರು ಬೇರೆ ಏನಾದರೂ ಉತ್ತರ ಕೊಟ್ಬಿಡ್ತಾರ ಗೊತ್ತಿಲ್ಲ ಅನ್ನೋ ಥರ ನೀವೇನಾದ್ರು ಕೂತ್ಕೋತೀರಾ? ಈ ಥರದ್ವೆಲ್ಲ ಬರ್ತವೆ. ನಾವು ಕೇಳ್ತಾ ಇಲ್ಲ, ನಿಮ್ಮ ಜಿಲ್ಲೆ ಜನರೇ ಕೇಳ್ತಾ ಇದ್ದಾರೆ, ಅವರೇ ನಮಗೆ ಕಳಿಸ್ತಾ ಇರೋದು. ಹಾಗಾಗಿ ಈ ಎಲ್ಲ ವಿಚಾರಗಳ ಬಗ್ಗೆ ಉತ್ತರಗಳನ್ನು ಕೊಡೋದ್ರ ಜೊತೆಗೆ ನೀವು ಮತ್ತೊಂದು ಪ್ರಮುಖವಾದಂಥ ವಿಚಾರ ಏನಪ್ಪ ಅಂದರೆ, ಈ ಘಟಪ್ರಭಾ ಸಕ್ಕರೆ ಕಾರ್ಖಾನೆಗೆ DCC ಬ್ಯಾಂಕ್ ಬೆಳಗಾವಿಯಿಂದ ಏನೋ 32 ವರ್ಷಗಳ ಹಿಂದೆ ಲೋನ್ ತಗೊಂಡಿದ್ದಾರೆ. ಆ ಲೋನ್ ಇನ್ನೂ ತುಂಬಿಲ್ಲ ಅಂತೇಳಿ ನಿಮ್ಮ ಬ್ಯಾಂಕ್ನವರೇ ಹೇಳ್ತಾ ಇದ್ದಾರೆ, ಅವರೇ ದಾಖಲೆಗಳನ್ನು ಕೊಡ್ತಾ ಇದ್ದಾರೆ. ಇದೇನಾದರೂ ನಿಜಾನ? ಇದನ್ನು ತಗೊಂಡಿದ್ಯಾರು? ಅವರಿಂದ ಹೊಸ್ಲಿಗೆ ಏನಾದರೂ ನೀವು ಕ್ರಮ ಕೈಗೊಂಡಿದ್ದೀರಾ? ಅಷ್ಟು ಪ್ರಭಾವಿಗಳಿದ್ದಾರೆ ಅವರು ಅನ್ನೋದ್ರ ಬಗ್ಗೆನೇ ನೀವು ಸ್ಪಷ್ಟಪಡಿಸ್ಬೇಕಾಗುತ್ತೆ. ಇದು ಕೇವಲ ಜಯಶೀಲ್ ಶೆಟ್ಟಿ ಅವರ ವಿಚಾರ ಮಾತ್ರ ಅಲ್ಲ, ಬೇರೆ ಬೇರೆ ವಿಚಾರಗಳು ಇಲ್ಲಿದ್ದಾವೆ. ಹಾಗಾಗಿ ಇದ್ರ ಬಗ್ಗೆ ಬಾಲಚಂದ್ರ ಜಾರಕಿಹೊಳಿ ಅವರಾಗಲಿ DCC ಬ್ಯಾಂಕ್ ಬೆಳಗಾವಿ ಆಗಲಿ ಉತ್ತರ ಕೊಡುತ್ತಾ ಕಾದ್ ನೋಡೋಣ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.